ಸಭೆ ನಡೀತಾ ಇದ್ರೆ ಇತ್ತ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕ ಹೊಸ ಬಾಂಬ್ ಸಿಡಿಸಿದ್ದಾರೆ. ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿರೋದು ಇಕ್ಬಾಲ್ ಹುಸೇನ್. ಡಿಕೆ ಸಿಎಂ ಆಗಲಿ ಅಂತ ರಾಮನಗರ ಎಂಎಲ್ಎ ಇಕ್ಬಾಲ್ ಬ್ಯಾಟಿಂಗ್ ಮಾಡಿದ್ದಾರೆ. 100ಕ್ಕೂ ಹೆಚ್ಚು ಶಾಸಕರು ಈಗ ಬದಲಾವಣೆ ಬಯಸಿದ್ದಾರೆ. ಹೀಗಾಗಿ ಡಿಕೆ ಶಿವಕುಮಾರ್ಗೂ ಒಂದು ಬಾರಿ ಅವಕಾಶ ಸಿಗಬೇಕು. ಈ ವಿಚಾರವನ್ನ ಸುರ್ಜೇವಾಲಾ ಎದುರು ಪ್ರಸ್ತಾಪಿಸ್ತೀವಿ. ಈ ವಿಚಾರವನ್ನ ಚರ್ಚಿಸಿಲ್ಲ ಅಂದ್ರೆ ಮತ್ಯಾಕಲ್ಲಿಗೆ ಹೋಗ್ಬೇಕು. ಈ ಟರ್ಮ್ ನಲ್ಲಿ ಅಲ್ಲದೆ ಇನ್ಯಾವ ಟರ್ಮ್ ಮಾಡಿ ಅನ್ನೋಕ್ಕಾಗತ್ತೆ. ಇದೇನ್ ಬಸ್ಸಾ? ಈ ಟ್ರಿಪ್ ಬೇಡ, ನೆಕ್ಸ್ಟ್ ಟ್ರಿಪ್ ಅನ್ನೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗೋ ಕಾಲ ಹತ್ರ ಬಂದಿದೆ. ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದವರೇ ಡೇಟ್ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ. ಈ ವಿಷಯವನ್ನ ಸುರ್ಜೇವಾಲಾ ಬಳಿ ಚರ್ಚೆ ಕೂಡ ಮಾಡ್ತೀವಿ, ಅವರ ಮುಂದೆ ಈ ವಿಷಯ ಇಡ್ತೀವಿ ಅಂತ ಹೇಳಿದ್ದಾರೆ ಇಕ್ಬಾಲ್ ಹುಸೇನ್. ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ MLAಗಳು, ಸುಮಾರು 100ಕ್ಕೂ ಹೆಚ್ಚು MLAಗಳೆಲ್ಲರೂ ಕೂಡ ಒಂದು ಬದಲಾವಣೆ ಬೇಕು ಅಂಥೇಳಿ ನಿರೀಕ್ಷೆಯಲ್ಲಿ ಇದ್ದಾರೆ. ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ ಶಾಸಕರೆಲ್ಲರೂ ಒಂದು ಒಳ್ಳೆ ಆಡಳಿತ ಬೇಕು, ಅವ್ರಿಗೊಂದು ಅವಕಾಶ ಕೊಡಬೇಕು. ಅವರು ಶ್ರಮ ಪಟ್ಟಿದ್ದಾರೆ, ಅವರು ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ಇದಕ್ಕೆ ಕಾರಣಕರ್ತರು ಯಾರು ಅಂಥೇಳಿ ಎಲ್ರಿಗೂ ಮನವರಿಕೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅವ್ರಿಗೆ ಧ್ವನಿಗೂಡಿಸಿ ಅವ್ರ ಜೊತೆಲಿ ಇರ್ತಾರೆ. ನಿವೇದನೆಯನ್ನ ಅವ್ರ ಮುಂದೆ ಇಡ್ತೀರಾ ಸರ್ ಸುರ್ಜೇವಾಲಾ? ಖಂಡಿತವಾಗೂ ಇನ್ಯಾತ್ಗೆ ಹೋಗ್ತಾ ಇದ್ದಾರೆ ಅಲ್ಲಿಗೆ, ಬದಲಾವಣೆ ವಿಚಾರ ಇನ್ಯಾತ್ಗೆ ಹೋಗ್ಬೇಕಲ್ಲಿ. ಕಷ್ಟ ಸುಖ ಆದಮೇಲೆ ಅದು ನಾನು ಮಾತಾಡಲೇಬೇಕಲ್ವಾ. ನನ್ನ ಕ್ಷೇತ್ರದ ಬಗ್ಗೆ, ನನ್ನ ಬಗ್ಗೆ ಎಲ್ಲನೂ ಕೂಡ ನನ್ನ ಕಷ್ಟ ಸುಖ, ನನ್ನ ಕ್ಷೇತ್ರ, ನನ್ನ ಹಾಲು ಅವಲೆಲ್ಲ ಮಾತಾಡಿದ್ಮೇಲೆ ಪ್ರಥಮವಾಗಿ ನಾನು ಮಾತಾಡಬೇಕಾಗಿರೋದು ಈ ವಿಷಯ ಮಾತಾಡ್ತೀನಿ. ಖಂಡಿತವಾಗೂ ಮಾತಾಡ್ತೀನಿ. ಈ ಟರ್ಮಲ್ಲೇ ಆಗಲಿ, ಪ್ರಬಲವಾಗೇ ಮಾತಾಡ್ತೀನಿ. ಇನ್ಯಾವ ಟರ್ಮ್ ಕೇಳಿಬಿಡ್ತೀನಿ. ಇನ್ಯಾವ ಟ್ರೈನ್ ಬಸ್ಗಳು ಟ್ರಿಪ್ ಆಯ್ತು, ಈ ಟ್ರಿಪ್ ಆಗಲಿ, ನೆಕ್ಸ್ಟ್ ಟ್ರಿಪ್ ಬರಲಿ ಅಂತ ಹೇಳ್ತೀರ. ಮತ್ತು ಹತ್ರ ಬತ್ತು ನಡಿ, ತಲೆ ಕಾಲ ಹತ್ರ ಬತ್ತು ನಡೀರಿ. ಅವರೆಲ್ಲ ಡೇಟ್ ಕೊಡ್ತಾರಲ್ರಿ, ಕ್ರಾಂತಿಗೆ ಅಂತ ಅದು ಇದು ಡೇಟು ಪಾಟ್ ಎಲ್ಲ ಕೊಡ್ತಾರೆ ಅವರೇ. ಖಂಡಿತ ಹೋಗೋಣ, ಅವ್ರಾಗ ಅವರೇ ಹೇಳ್ತಾರೆ. ಎಲ್ಲರೂ ತಲೆ ಕೆಡಿಸ್ಬಿಡಿ ನಡಿ. ಪಕ್ಷ ಸಂಘಟನೆ, ಪಕ್ಷ ಮುಂದಕ್ಕೆ ನಾವೆಲ್ಲರೂ ಕೂಡ ಸುಭದ್ರವಾಗಿ ಮುಂದಕ್ಕೆ ನಾವು ಚುನಾವಣೆ ಮಾಡಬೇಕಂತ ಹೇಳಿ, ಇದಕ್ಕೆಲ್ಲ ಕಡಿವಾಣ ಹಾಕಬೇಕಂತೇಳಿ ನಾನು ಮನವಿ ಮಾಡ್ತೀನಿ. ಹೈಕಮಾಂಡ್ ಕೆಲಸ ಮಾಡಲೇಬೇಕಾಗ್ತದೆ, ಹೈಕಮಾಂಡ್ ಕ್ರಮ ವಹಿಸಬೇಕಾಗ್ತದೆ. ನಿಮ್ಮದೇ ಆದಂಥ ದಾಟಿನಲ್ಲಿ ನೀವೆಲ್ಲರೂ ಕೂಡ ಶಿಸ್ತುಬದ್ಧವಾಗಿ ನಮ್ಮನ್ನೆಲ್ಲರೂ ಕೂಡ ನನ್ನನ್ನು ಒಳಗೊಂಡು ಎಲ್ಲರಿಗೂ ಕೂಡ ನೀವು ಹತೋಟಿಗೆ ತಗೋಬೇಕು ಅಂತ ಹೇಳ್ತೀನಿ, ಮನವಿ ಮಾಡ್ತೀನಿ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲ ಶಾಸಕರು ಮುಂದಿನ 2.5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅಂತ ಹೇಳಿದ್ರೆ, ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿರೋದು ಉಳಿದ 2.5 ವರ್ಷ ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ. ಸುರ್ಜೇವಾಲಾ ಮುಂದೆಯೇ ಅವಕಾಶ ಕೇಳ್ತೀವಿ, ಡಿಕೆ ಶಿವಕುಮಾರ್ಗೆ ಸಿಎಂ ಆಗೋದಕ್ಕೆ ಅವಕಾಶ ಕೊಡಿ ಅಂತ ಅವ್ರ ಮುಂದೆನೆ ಕೇಳ್ತೀನಿ ಅಂತ ಕೇಳಿದ್ದಾರೆ. ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಸರ್ಕಾರ ಬರೋದಕ್ಕೆ ಡಿಕೆ ಶಿವಕುಮಾರ್ ಅವರ ಪಾತ್ರ ಇದೆ. ಶಾಸಕರಿಗೆ ಬದಲಾವಣೆ ಬೇಕು. ಹೈಕಮಾಂಡ್ ಇದನ್ನ ತೀರ್ಮಾನಿಸಲಿ. ಯಾರು ಏನೇ ಹೇಳಲಿ, ಹೋರಾಟಗಾರರಿಗೆ ಅವಕಾಶ ಬೇಕು. ಇದು ಒಂದು ಬದಲಾವಣೆ ಅಷ್ಟೇ, ಕ್ರಾಂತಿ ಏನಲ್ಲ. ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅಂತ ಇಕ್ಬಾಲ್ ಹುಸೇನ್ ಮತ್ತೆ ಮಾತಾಡಿದ್ದಾರೆ. ಮಾತಾಡ್ತೀನಿ, ಅದನ್ನು ಮಾತಾಡ್ತೀನಿ. ಒಂದು ಅವಕಾಶ ನಮಗೆ, ನಮ್ಮ ನಾಯಕರಿಗೆ ಡಿಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕು. ಪಕ್ಷ ಸಂಘಟನೆ ಮಾಡಿದ್ದಾರೆ, ಪಕ್ಷಕ್ಕೆ ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿ ಇವತ್ತಿನ ಪರಿಸ್ಥಿತಿಗೆ ತಲುಪಿಸಿದ್ದಾರೆ. ಇದನ್ನೆಲ್ಲ ಕೂಡ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಮ್ಮ ಸಂಖ್ಯೆ ಎಷ್ಟಿತ್ತು, 70,000 75,000 ಅವತ್ತೆಲ್ಲ ನಮ್ಮ ಸಂಖ್ಯೆ ಇತ್ತು ಅವತ್ತೆಲ್ಲ ಕೂಡ ಅವತ್ತು. ಸೊ ಅನೇಕ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ, ಅನೇಕ ರೂಪುರೇಷೆಗಳನ್ನು ಕಾರ್ಯಕ್ರಮ ಮಾಡಿ ಪಕ್ಷ ಯಾವ ರೀತಿ ಸಂಘಟನೆ ಮಾಡಿ ಅಸ್ತಿತ್ವಕ್ಕೆ ತರಬೇಕಂಥೇಳಿ ಕಾರ್ಯಕ್ರಮನ ಮಾಡಿ ಇವತ್ತು ಸರ್ಕಾರ ಅಸ್ತಿತ್ವಕ್ಕೆ ತರುತ್ತಲ್ಲಿ ಪ್ರಮುಖವಾದಂಥ ಒಂದು ಪಾತ್ರ ಡಿಕೆ ಶಿವಕುಮಾರ್ದು ಇದೆ. ಅದು ಎಲ್ರಿಗೂ ಗೊತ್ತಿದೆ. ಸಿಎಂ ಆಗಬೇಕಂದ್ರೆ ಬೆಂಬಲಗಳು ಕೂಡ ಬೇಕು ಸರ್. ಬೇಕು, ಶಾಸಕರ ಬೆಂಬಲ ಕೊಡ್ತಾರೆ. ಬೆಂಬಲ ಇಲ್ಲದ್ರೆ ಬೆಂಬಲನೂ ಬೇಕು, ಹೈಕಮಾಂಡ್ ಅದಕ್ಕೆ ತೀರ್ಮಾನವನ್ನು ತಗೊಳ್ಬೇಕು. ಎರಡೂ ಇದೆ. ಶಾಸಕರು ಬೆಂಬಲವನ್ನು ಕೊಡ್ತಾರೆ, ಸರ್ಕಾರ ಹೈಕಮಾಂಡ್ ತೀರ್ಮಾನವನ್ನು ತಗೊಳ್ತಾರೆ. ಎಷ್ಟು ಶಾಸಕರು ಬೆಂಬಲವಾಗಿ ಇರ್ಬೋದು ಅದು ಗೊತ್ತಿಲ್ಲ. ಸಾಕಷ್ಟು ಜನ ಎಲ್ಲರೂ ಕೂಡ ಒಂದು ಬದಲಾವಣೆ ಬೇಕು. ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು.
ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕಂತೇಳಿ ಎಲ್ಲ ಶಾಸಕರೆಲ್ಲರೂ ಒಂದು 10 ಆಸೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾನು ಕೂಡ ಅದರಲ್ಲಿ ಕೈ ಜೋಡಿಸಿ. ಒಂದು ಕಡೆ ರಾಜಣ್ಣವರು ಸರ್ ಸಂಕ್ರಾಂತಿ ಕ್ರಾಂತಿ ಅಂತಾರೆ, ತಾವು ಇನ್ನು 2-3 ತಿಂಗಳಲ್ಲಿ ಸಿಎಂ ಆಗ್ತಾರೆ ಡಿ ಕೆ ಅಂತಾರೆ. ಮಹದೇವಪುರ ಬೇರೆ ಸಚಿವರಿಲ್ಲ, ಸಿದ್ದರಾಮಯ್ಯವರೇ ಮುಂದುವರಿತಾರೆ, 5 ವರ್ಷ ಇರ್ತಾರೆ ಅಂತ. ನೋಡಿ, ಯಾರು ಏನೇ ಹೇಳ್ಕೊಳ್ಳಿ, ಇದು ಕ್ರಾಂತಿ ಅಲ್ಲ, ಇದು ಒಂದು ಬದಲಾವಣೆ. ಇದು ಬೇರೆಯವ್ರಿಗೆ ಅವಕಾಶ, ಒಬ್ಬ ಸಂಘಟನೆಗಾರ, ಒಬ್ಬ ಹೋರಾಟಗಾರನಿಗೆ ಒಂದು ಕೊಡುವಂಥ ಒಂದು ಅವಕಾಶ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲಿ ಬೇರೆ ಪಕ್ಷ ಕಾಂಗ್ರೆಸ್ ಕೆಳಗಡೆ ಬಿದ್ದೋಗಿ BJP ಬಂದರೆ ಕ್ರಾಂತಿ ಅಂತ ಹೇಳ್ತೀವಿ, ಅಥವಾ BJP ಕೆಳಗಡೆ ಬಿದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕ್ರಾಂತಿ ಅಂತ ಹೇಳ್ತೀವಿ. ಇದು ಕ್ರಾಂತಿ ಅಲ್ಲ, ಒಂದು ಬದಲಾವಣೆ ಅಷ್ಟೇ. ನಮ್ಮ ಪಕ್ಷದಲ್ಲಿ ನಾವೇನೇ ಒಬ್ರಿಗೊಬ್ರು ಅನ್ಯನ್ಯವಾಗಿ ನಾವು ಅವಕಾಶ ಮಾಡಿಕೊಡುವಂಥದ್ದು, ಇದರಲ್ಲೇನು ಕ್ರಾಂತಿ ಮತ್ತೊಂದು ಏನೂ ಇಲ್ಲ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಆ ಬದಲಾವಣೆನೇ ಡಿ ಕೆ ಅವ್ರು ಸಿಎಂ ಆಗೋದು ಸರ್? ನಾನು ಅದನ್ನು ಹೇಳ್ತಾ ಇದ್ದೀನಿ. ನಾನು ಸುತ್ತಿ ಬಳಸಿ ಮಾತಾಡೋಣ ಅಲ್ಲ. ಡಿ ಕೆ ಶಿವಕುಮಾರ್ ಅವರು ಒಂದು ಸಲ ಈ ಸಂದರ್ಭದಲ್ಲಿ ಇನ್ನು 2.5 ವರ್ಷ ಅವರು CM ಆಗಬೇಕನ್ನೋದೇ ನಮ್ಮ ಅಭಿಲಾಷೆ, ನಮ್ಮ ಆಸೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.